ಜೈಲಿನಲ್ಲಿ 100 ದಿನಗಳು ಕಳೆದ ಆರೋಪಿ ದರ್ಶನ್ ಕೊಲೆ ಪ್ರಕರಣದಲ್ಲಿ ಎರಡನೇ ಬಾರಿಗೆ ಜೈಲು ದರ್ಶನವಾಗಿದೆ. ಕಳೆದ ಬಾರಿ ಬಂಧನದ ವೇಳೆ 131 ದಿನ ಜೈಲಿನಲ್ಲಿ ಇದ್ರು ದರ್ಶನ್. ಪರಪ್ಪನ ಅಗ್ರಹಾರ ಮತ್ತು ಬಳ್ಳಾರಿ ಜೈಲಿನಲ್ಲಿದ್ದಂತಹ ದಚ್ಚು ಈ ಬಾರಿ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 100 ದಿನ ಮುಕ್ತಾಯವಾಗಿದೆ. ಕಳೆದ ಬಾರಿ 131 ದಿನ ಜೈಲಿನಲ್ಲಿ ಇದ್ರು. ಪರಪ್ಪನ ಅಗ್ರಹಾರ ಮತ್ತು ಬಳ್ಳಾರಿ ಜೈಲಿನಲ್ಲಿದ್ರು ದರ್ಶನ್. ಈ ಬಾರಿ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 100 ದಿನ ಕಳೆದಿದ್ದಾರೆ. ಬೆನ್ನು ನೋವು ಅಂತಲೇ 100 ದಿನವನ್ನ ಕಳೆದಿದ್ದಾರೆ ದರ್ಶನ್. ಅನಾರೋಗ್ಯ, ಫಂಗಸ್, ಚಳಿ ಅಂತ ಹೇಳ್ತಾನೆ ಒದ್ದಾಟವನ್ನ ನಡೆಸಿದ್ರು. ಮೊದಲ ಬಾರಿಗಿಂತ ಈ ಬಾರಿ ಅಸಲಿ ಜೈಲು ದರ್ಶನವಾಗಿದೆ. ಕಳೆದ ಬಾರಿ 131 ದಿನ ಇದ್ರೂ ಕೂಡ ಅವರಿಗೆ ಇಂಥ ಸಮಸ್ಯೆಗಳೇನೂ ಆಗಿರಲಿಲ್ಲ. ಕಳೆದ ಸಲ ರಾಜಾತಿಥ್ಯ ಪಡೆದಂತಹ ಆರೋಪಿ ದರ್ಶನ್ ಸದ್ಯಕ್ಕೆ ಈಗ ಕೇಸ್ ಟ್ರಯಲ್ ದಿನಾಂಕ ಅರ್ಜಿಯ ವಿಚಾರಣೆ ಕೂಡ ಆಗಿದೆ. ಈಗ 100 ದಿನಗಳನ್ನ ಪರಪ್ಪನ ಅಗ್ರಹಾರದಲ್ಲಿ ಕಳೆದಿದ್ದಾರೆ. ಲಾಸ್ಟ್ ಟೈಮ್ 131 ದಿನವನ್ನ ಕಳೆದಿದ್ರು. ಆದರೆ ಲಾಸ್ಟ್ ಟೈಮ್ಗಿಂತನೂ ಕೂಡ ಈಗ ಬಹಳ ಘೋರವಾದಂಥ ದಿನಗಳನ್ನು ಕೂಡ ಕಳೆದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಚಳಿಯಿಂದ ಒದ್ದಾಡ್ತಾ ಇದ್ರು, ಫಂಗಸ್ ಆಗಿದೆ, ಬೆನ್ನೋವು ಅಂತ ಹೇಳಿ ಒದ್ದಾಡ್ತಾ ಇದ್ರು, ಕೋರ್ಟ್ಗೆ ಅಲಿತಾ ಇದ್ರು, ಒಂದು ಬೆಡ್ಶೀಟಿಗೋಸ್ಕರ, ಒಂದು ದಿಂಬಿಗೋಸ್ಕರ. ಕೊನೆಗೂ ಅವರು ಹೋರಾಟಕ್ಕೆ ಚಳಿಯನ್ನ ತಾಳಲಾರದೆ ಕೋರ್ಟ್ನ ಕದವನ್ನ ತಟ್ಟಿದ್ರು ದಾಸ. ಅಂತೂ ಕೊನೆಗೆ ಸಿಕ್ಕಿದೆ ಅವರಿಗೆ ಬೆಡ್ಶೀಟ್ ದಿಂಬಿನ ಭಾಗ್ಯ. ಮೊದಲ ಬಾರಿಗಿಂತ ಈ ಬಾರಿ ಅಸಲಿಯೇ ಜೈಲು ದರ್ಶನವಾಗಿದೆ ಅವರಿಗೆ. ದರ್ಶನ್ ಪಾಡು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಈಗ ಸದ್ಯಕ್ಕೆ ಕೇಸ್ ಟ್ರಯಲ್ ದಿನಾಂಕ ಅರ್ಜಿ ವಿಚಾರಣೆ ಆಗಿದೆ. ಕಳೆದ ಸಲ ರಾಜಾತಿಥ್ಯವನ್ನ ಪಡೆದಂತಹ ಆರೋಪಿ ದರ್ಶನ್ಗೆ ಈ ಬಾರಿ ಜೈಲಲ್ಲಿ ನರಕ ದರ್ಶನವಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 100 ದಿನವನ್ನ ಪೂರೈಸಿದ್ದಾರೆ ದರ್ಶನ್. ಪರಪ್ಪನ ಅಗ್ರಹಾರ ಮತ್ತು ಬಳ್ಳಾರಿ ಜೈಲಿನಲ್ಲಿ ದಿನ ಕಳೆದಿದ್ರು ದರ್ಶನ್. ಕಳೆದ ಬಾರಿಗಿಂತ ಈ ಬಾರಿಯ ಜೈಲುವಾಸ ಬಹಳ ಘೋರವಾಗಿತ್ತು. ಚಳಿಯನ್ನು ತಡೆಯೋಕ್ಕಾಗ್ತಾ ಇರಲಿಲ್ಲ. ಒಂದು ಕಡೆ ಬೆನ್ನು ನೋವಿದೆ, ಒಂದು ಕಡೆ ಫಂಗಸ್ ಕೈಯಲ್ಲೆಲ್ಲ ಹಿಡ್ಕೊಂಡಿದೆ. ಬಿಸಿಲನ್ನೇ ನೋಡಲಿಲ್ಲ ಅಂಥೇಳಿ ಗೋಗರಿತಾ ಇದ್ರು. ಎಷ್ಟೋ ಬಾರಿ ಜಡ್ಜ್ ಮುಂದೆ ಗೋಗರಿತಾ ಇದ್ರು, ನನಗೆ ಬೆಡ್ಶೀಟ್ ಬೇಕು, ಬೇಕು, ಬೆನ್ನೋವಿದೆ, ಮಲ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಊಟ ತಟ್ಟಿಯನ್ನು ಎಸಿತಾರೆ ಅಂಥೇಳಿ ಆರೋಪಗಳನ್ನು ಮಾಡ್ತಾ ಇದ್ರು. ಕೊನೆಗೂ ಕೋರ್ಟ್ಗೂ ಜೈಲಿಗೂ ಅಲ್ದು ಅವರಿಗಂತೂ ಕೊನೆಗೂ ಬೆಡ್ಶೀಟ್ನ ಭಾಗ್ಯ, ದಿಂಬಿನ ಭಾಗ್ಯ ಕೊನೆಗೂ ಸಿಕ್ಕಿತು. ಈ ಬಾರಿ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 100 ದಿನವನ್ನ ಪೂರೈಸಿದ್ದಾರೆ.